ಸೋಮವಾರದ ಪ್ರದೋಷದಲ್ಲಿ ನಾವೇನಾದ್ರೂ ಕಂಬದಲ್ಲಿರೋ ನರಸಿಂಹನನ್ನ ಏನಾದ್ರೂ ಪೂಜೆ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿಸುತ್ತೆ ಅಂತ ಹೇಳ್ತಾ ಇದ್ರಿ. ಇನ್ನಷ್ಟು ಬಗೆಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರಿ. ನೋಡಿ, ಕಂಬದ ನರಸಿಂಹ ಯಾತಕ್ಕೆ ಅಂತ ಹೇಳಿದೆ ಅಂದ್ರೆ, ಶನಿನ ಕಂಟ್ರೋಲ್ ಮಾಡೋನು ಇಬ್ರೆ. ಒಂದು ಆಂಜನೇಯ, ಇನ್ನೊಂದು ಮಹಾಗಣಪತಿ. ಆದರೆ ನರಸಿಂಹಸ್ವಾಮಿ ನವನಾರಸಿಂಹ ಇದ್ದ ಪಕ್ಷದಲ್ಲಿ ನರಸಿಂಹನ ಅಕಸ್ಮಾತ್ ಉಗ್ರ ಸ್ವರೂಪದಲ್ಲೇ ಇದ್ದರೆ, ಲಕ್ಷ್ಮಿ ಇಲ್ಲದೆ ಉಗ್ರ ಸ್ವರೂಪದಲ್ಲಿದ್ದರೆ, ಅವನು ಕಂಬದಾಕಾರದಲ್ಲಿದ್ದರೆ ಶನಿದೋಷಗಳು ಬಹಳ ಚೆನ್ನಾಗಿ ಪ್ರದೋಷವನ್ನು ಪರಿವರ್ತನೆ ಮಾಡಿಕೊಡ್ತಾನೆ. ಯಾತಕ್ಕೆ ಅಂದರೆ ನೋಡಿ, ಆ ಕಂಬ ಅನ್ನೋದು ಸ್ಥಿರವಾಗಿರ್ತಕ್ಕಂಥದ್ರಲ್ಲಿ ಮೂಲಮೂರ್ತಿ ನರಸಿಂಹ. ನರ ಮತ್ತು ಸಿಂಹ ಎರಡು ಅವತಾರಗಳು ವಿಶೇಷವಾಗಿರ್ತಕ್ಕಂಥ ಕಂಬದಲ್ಲಿರುತ್ತೆ. ಅಂದರೆ ಆ ಕಂಬದ ಲಾಂಛನ ಏನಾಗಿರುತ್ತೆ, ಒಳಭಾಗದಲ್ಲಿ ಗರ್ಭಗೃಹ ಅಂತ ಕರಿತೀವಿ. ಅವನ ಸಾನ್ನಿಧ್ಯ ಅಲ್ಲಿ ಬೆಳೀತಾ ಹೋಗುತ್ತೆ. ನಾವು ನಮಸ್ಕಾರ ಮಾಡ್ತಾ ಹೋಗ್ತೀವಿ. ಬೆಳೀತಾ 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 ಆ ಕಂಬಕ್ಕೆ ಶಿವನ ಶಕ್ತಿ ಬರುತ್ತೆ ಅಂತ ಹೇಳುತ್ತೆ. ಯಾವುದೇ ಒಂದು ಕಲ್ಲನ್ನು ಸಾಲಿಗ್ರಾಮ ಅಂತ ಕರಿತೀವಿ. ಯಾವುದೇ ಒಂದು ಸಾಲಿಗ್ರಾಮವನ್ನು ಶಿವನಾಗಿ ಪರಿಪೂರ್ಣವಾಗಿ ನಂಬ್ಕೊಂತೀವಿ. ಒಳಭಾಗದಲ್ಲಿರ್ತಕ್ಕಂಥದ್ದು ಯಾವತ್ತೇ ನೋಡಿ, ಸಾಲಿಗ್ರಾಮಗಳು ಯಾವುದೋ ಎಲ್ಲನೂ ವಿಷ್ಣು ಸಾಲಿಗ್ರಾಮನೇ. ಯಾವ ಕಾಲಕ್ಕೂ ಶಿವ ಸಾಲಿಗ್ರಾಮ ಇಲ್ಲ. ಯಾವುದೇ ಬೇರೆ ದೇವರುಗಳು ಸಾಲಿಗ್ರಾಮ ಇರಲ್ಲ. ಅಂದರೆ ನರಸಿಂಹ ಸಾಲಿಗ್ರಾಮ, ಕೃಷ್ಣ ಸಾಲಿಗ್ರಾಮ, ರಾಮ ಸಾಲಿಗ್ರಾಮ ಅಂತಲೇ ಹೇಳುತ್ತೆ ಹೊರತು ವಿಷ್ಣು ಸಾಲಿಗ್ರಾಮ ಈ ರೀತಿ ಹೇಳ್ತಾರೆ ಹೊರತು ಈಶ್ವರಂದು ಸಾಲಿಗ್ರಾಮ ಅಲ್ಲ. ವಿಷ್ಣು ಒಳಭಾಗದಲ್ಲಿರ್ತಾನೆ. ಆ ವಿಷ್ಣುವನ್ನ ಪರಿಪೂರ್ಣವಾಗಿ ಹಿಂಗೆ ಎತ್ಕೊಂಡಾಗ ಕಲ್ಲಾಗಿದ್ದಾಗ, ಅಂದರೆ ಸಾಲಿಗ್ರಾಮ ಅಂದರೆ ಕಲ್ಲು, ಅದನ್ನು ಪೂರ್ತಿ ಶೀರ್ಷಿಕೆಯನ್ನು ಒಂದು ಪಾಣಿವಟ್ಟು ಬಟ್ಟಲ ಮೇಲೆ ಅಥವಾ ಪೀಠದ ಮೇಲೆ ಅಲಂಕೃತ ಮಾಡಿದಾಗ ಯೋನಿ ಆಕಾರದಲ್ಲಿರ್ತಕ್ಕಂಥ ಜಗನ್ಮಾತೆ, ಜಗತ್ಶಕ್ತಿ, ಇದು ಸ್ಥಿರ. ಆ ಸ್ಥಿರದ ಮೇಲೆ ಈ ಕೂತ್ಕೊಂಡಾಗ ಲಿಂಗವಾಯಿತು. ಲಿಂಗ ಅಂದರೆ ಏನೋ, ಇಡೀ ಜಗತ್ತಿನ ಸರ್ವಶಕ್ತಿಯು ಶಿವನಾದ ಸದಾ ಅಂತ. ನರಸಿಂಹ ಸದಾ ವಾಸವಾಗಿರೋದು ಕಂಬದ ನರಸಿಂಹ. ಅಂದರೆ ಶನಿದೋಷಗಳು ಯಾವ ಕಂಬದ ನರಸಿಂಹ ಜೊತೆಗೆ, ಅಂದರೆ ಸುಮ್ಮನೆ ಯಾವುದೋ ವಿಗ್ರಹ ಇಟ್ಬಿಟ್ರೆ ಪ್ರಯೋಜನ ಇಲ್ಲ. ಅವನು ಸ್ಥಿರವಾಗಿರ್ತಕ್ಕಂಥ ಕಂಬದಲ್ಲಿ ವಾಸವಾಗಿರ್ತಕ್ಕಂಥ ಚಾವಣಿಯಲ್ಲೋ ಅಥವಾ ವಿಶೇಷವಾಗಿರ್ತಕ್ಕಂಥ ಚಾವಣಿಯಲ್ಲೇ ಕಂಬವನ್ನು ಮಾಡಿ ಕಂಬದ ನರಸಿಂಹ ಅಂತ ಮಾಡಿರ್ತಾರೋ, ಅಥವಾ ಕಂಬದ ಮೇಲೆ ಒಂದು ವಿಶೇಷವಾಗಿ ಗರ್ಭಗುಡಿಯನ್ನು ಕಟ್ಟು ಅದೇ ಕಂಬದ ನರಸಿಂಹ ಅಂತ ಪ್ರತಿಷ್ಠಾಪನೆ ಮಾಡ್ತಾರೋ, ಇಂಥ ದೇವಾಲಯಗಳಲ್ಲಿ ಶಕ್ತಿ ಜಾಸ್ತಿ ಮಾಡಿ ಶನಿದೋಷಗಳು ಹೋಗ್ತಕ್ಕಂಥ ಅವಕಾಶಗಳು ಇದೆ. ಅದಕ್ಕೆ ನರಸಿಂಹಸ್ವಾಮಿಗೆ ನಾವು ಕಂಬದ ನರಸಿಂಹನ ಯಾರು ಪೂಜೆ ಮಾಡ್ತಾರೋ, ಪ್ರದೋಷ ದಿವಸ ಅಂದರೆ ಸೋಮವಾರದಲ್ಲಿ ಆ ನರಸಿಂಹಸ್ವಾಮಿ, ಮಂಗಳವಾರದಲ್ಲಿ ನರಸಿಂಹಸ್ವಾಮಿ, ಬುಧವಾರದಲ್ಲಿ ನರಸಿಂಹಸ್ವಾಮಿ, ಹೀಗೇ ನರಸಿಂಹಸ್ವಾಮಿ ಪ್ರದೋಷಗಳಲ್ಲಿ ನಮಸ್ಕಾರ ಮಾಡ್ಕೊಂಡ್ಬರ್ಬೇಕು. ಆ ಪ್ರದೋಷದ ದಿವಸ ಪ್ರದೋಷ, ದೋಷ ಅಂದ್ರೇನು, ಶನಿ. ಪ್ರ ಅಂದರೆ ಸಮಯದಲ್ಲಿ, ಸಂಧ್ಯಾ ಸಮಯದಲ್ಲಿ, ಆ ಸಂಧ್ಯಾ ಸಮಯದಲ್ಲಿ ಪ್ರದೋಷ, ದೋಷಗಳನ್ನು ಓಡಿಸ್ತಕ್ಕಂಥ ಸಮಯ ಯಾವಾಗ, ಆ ನಂದೀಶ್ವರನು ಬರೋ ಸಮಯ. ಅಂದರೆ ಏನೋ ಗೋಧೂಳಿ ಲಗ್ನದ ಸಮಯ ಬರ್ತಾ ಇದೆ. 3:15 ಇಂದ 4:15 ಸಮಯ ಪ್ರದೋಷ, ಅದಾದ್ಮೇಲೆ ಗೋಧೂಳಿ ಲಗ್ನ, ಅದಾದ್ಮೇಲೆ ಮಹಾಲಕ್ಷ್ಮಿ ಮನೆಗೆ ವಾಸ. ಅಂದರೆ ನೋಡಿ, ದೋಷಗಳನ್ನ ಕಳ್ಕೊಳ್ಳಿ, ಮಹಾಲಕ್ಷ್ಮಿ ನಿವಾಸ ನಿಮ್ಮ ಮನೆಗೆ ಬರ್ತಾಳೆ. ಖಂಡಿತ ಎರಡು ತನ್ಮಧ್ಯದಲ್ಲಿರ್ತಕ್ಕಂಥ ಧೂಳಿ ಲಗ್ನ ಇದೆಯಲ್ಲ, ಆ ಧೂಳಿನ ಸಮಯದಲ್ಲಿ ಏನಂತೀವಿ, ಕಣ್ಣಿಗೆ ಮಪ್ಪು, ಅದೇ ಚಂದ್ರ. ಆ ಚಂದ್ರ ಏನು ಮಾಡ್ತಾನಂತೆ, ಕಾನ್ಫಿಡೆನ್ಸ್ನ ಪೂರ್ತಿ ತುಂಬಿರಲ್ವಂತೆ. ಆ ಚಂದ್ರನ ಪೂರ್ತಿ ಕಾನ್ಫಿಡೆನ್ಸ್ ತುಂಬಕ್ಕೋಸ್ಕರ ಮಧ್ಯಪ್ರದೋಷ. ಅದಕ್ಕೆ ನೋಡಿ, ಇವತ್ತು ಮಧ್ಯಪ್ರದೋಷ, ನಿನ್ನೆ ದಿವಸ ಶನಿ ವಕ್ರತ್ಯಾಗ, ನಾಳೆ ದಿವಸ ನರಸಿಂಹ ಜಯಂತಿ, ಮಧ್ಯದಲ್ಲಿದ್ದೀವಿ. ಅದಕ್ಕೆ ಇವತ್ತಿನಿಂದ ಮಂಕು ಎಲ್ಲರಿಗೂ ಕವಿಯೋದು ಗ್ಯಾರಂಟಿ. ನಮಗಿರೋದು ಎರಡು ಆಪ್ಷನ್, ಯಾರೋ ನರಸಿಂಹಸ್ವಾಮಿ ಕಂಬದ ನರಸಿಂಹ, ಆಂಜನೇಯ, ಯಾವ ಕಾಲಕ್ಕೂ ಗಣೇಶನ ಮರಿದೇ ಇರತಕ್ಕಂಥ ಮೂಲ ಪ್ರಥಮ ಮೂರ್ತಿ. ಈ ರೀತಿ ಗಣಪತಿ ನಮಸ್ಕಾರ ಏನೋ ಎಲ್ಲರೂ ಮಾಡ್ಬಿಡ್ತೀರ. ಆಂಜನೇಯನ ಎಷ್ಟು ಜನಕ್ಕೆ ಹೇಳಿದ್ದೀನಿ, ದಯವಿಟ್ಟು ಆ ಶನಿ ವಕ್ರ ಇದ್ದಾಗ, ವಕ್ರ ತ್ಯಾಗ ಮಾಡಿದಾಗ, 7:30 ಇದ್ದಾಗ ದಿನ ಆಂಜನೇಯನ ಬೆಳಗ್ಗೆ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಕೇಳಿದಿರಾ? ಈಗ ವಕ್ರ ತ್ಯಾಗ ಮಾಡಿಬಿಟ್ಟಿದ್ದಾನಪ್ಪ, 6ನೇ ಮನೆ ಜಾಗದಿಂದ ಅವನು ನೋಡ್ತಾ ಇದ್ದಾನೆ ಚಂದ್ರನ್ನ. ನಿಮ್ಮ ರಾಶಿನ ಸರಿಯಾಗಿ ನೋಡ್ಕೊಳ್ಳಿ. ಅವನು ಕೂತಿರೋದು ಕನ್ಯಾ ರಾಶಿಯಲ್ಲಿ. ಕೂತ್ಕೊಂಡಾಗ ವಕ್ರ ತ್ಯಾಗ ಮಾಡಿದಾನೆ ಅಂದರೆ ಆಂಟಿ ಕ್ಲಾಕ್ ವೈಸಲ್ಲಿ ಇರ್ತಿದ್ದವನು ವಾಪಸ್ ಬರ್ತಾನೆ. ಎಲ್ಲರಿಗೂ ಹೋಗ್ತಾನೆ ವಾಪಸ್ ಅಂದರೆ, ನೀವು ಅರ್ಥ ಮಾಡ್ಕೊಳ್ಳಿ. ಅವನು ಇಲ್ಲಿಂದ ಮಿಥುನ್ ರಾಶಿಯವರೆಗೂ ಹೋಗ್ತಾನೆ, ಮಿಥುನ್ ರಾಶಿಯಿಂದ ಕನ್ಯಾ ರಾಶಿ ವಾಪಸ್ ಬರ್ತಾನೆ. ಅಂದರೆ ಕೆಲವರೆಲ್ಲ ದಡ್ಡರಾಗಿರೋರು ಸರಿ ಹೋಗ್ತಾರೆ, ಕೋಪಿಷ್ಠರಾಗಿರೋರು ತಮ ಗುಣವನ್ನು ಬರ್ತಾರೆ, ತಾಮಸವಾಗಿರ್ತಕ್ಕಂಥವ್ನು ಕೋಪ ತುಂಬ ಜಾಸ್ತಿ ಆಗ್ಬಿಡುತ್ತೆ, ಸೈಲೆಂಟ್ ಆಗಿರೋರು ಉಗ್ರ ಸ್ವರೂಪಕ್ಕೆ ಬರ್ತಾರೆ, ಉಗ್ರವಾಗಿರ್ತಕ್ಕಂಥವ್ರು ಏನು ಇಷ್ಟು ಸೈಲೆಂಟ್ ಆಗ್ಬಿಟ್ಟ, ಈ ಚೇಂಜಸ್ ಗೊತ್ತೇ ಆಗಲ್ಲ. ಆ ಥರ ಚಂದ್ರನ್ನ ಚೇಂಜ್ ಮಾಡ್ತಕ್ಕಂಥದ್ದು ಗ್ಯಾರಂಟಿ. ಸೊ ಮಿಥುನ್ ರಾಶಿಯಿಂದ ಹಿಡಿದು ಧನುರಾಶಿವರೆಗೂ, ಸೊ ಈ ಎಲ್ಲ ಆಕ್ಸಸ್ ಏನು 90 ಡಿಗ್ರೀಸ್ ಇದೆ, 4 ಮನೆಗಳ ಹಿಂದೆ 4 ಮನೆಗಳ ಮುಂದೆ, ಯಾವ ಕಾಲಕ್ಕೂ ಕನ್ಯಾ ರಾಶಿಯಿಂದ ಇನ್ನ ಮೇಲೆ 1.5 ತಿಂಗಳ ಕಾಲ ಜಾಗೃತಿಯಾಗಿರಿ. ಯಾರ್ಯಾರು? ಮಿಥುನ್ ರಾಶಿ, ಕರ್ಕಾಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನು ರಾಶಿ. ಸೊ ಇಷ್ಟೆಲ್ಲ ಎಲ್ ಬಾರ್ಡ್ರಲ್ಲಿ ನಾವು ಜಾಗೃತಿ ಇರಬೇಕು. ಈ ಎಲ್ ಬಾರ್ಡ್ರಿಗೆ ಆಪೋಸಿಟ್ ಆಗಿ ತೊಂದರೆಗಳಾಗ್ತಕ್ಕಂಥವ್ರು, ನೀವೆಲ್ಲ ಹುಷಾರಾಗಿರಿದ್ರೆ ಚೇಂಜಸ್ ಆಗ್ತಕ್ಕಂಥವ್ರು. ಕೆಲವರಿಗೆಲ್ಲ ತೊಂದರೆಗಳೇ ಮಾಡ್ತಕ್ಕಂಥದ್ದು ಯಾರ್ಯಾರು, ಸರಿಯಾಗಿ ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಮಕರ ರಾಶಿ, ಕುಂಭರಾಶಿ, ಮೀನರಾಶಿ, ಮೇಷರಾಶಿ, ವೃಷಭ ರಾಶಿ,
ವಿಶೇಷವಾಗಿರ್ತಕ್ಕಂಥ ಮತ್ತೆ ಮಿಥುನ ರಾಶಿ. ಅಂದರೆ ಈ ಭಾಗ 90 ಡಿಗ್ರೀಸ್ಗೆ ಎಲ್ಲರಿಗೂ ಚೇಂಜಸ್ ಸಿಗುತ್ತೆ. ಅಂದರೆ ಯಾರ್ಯಾರು ದುಡ್ಡು ಸಿಕ್ಕಿಲ್ಲ, ಯಾರ್ಯಾರು ಮನೆ ಕಟ್ಟಕ್ಕಾಗ್ತಿಲ್ಲ, ಯಾರ್ಯಾರು ಹೊಸ ಸೈಟ್ ಸಿಗ್ತಾ ಇದೆ ಹುಡ್ತಾ ಇದ್ದಾರೆ, ಅವ್ರೆಲ್ಲರಿಗೂ ನಿವೇಶನಗಳು ಕೊಡ್ತಾ ಬರ್ತಾರೆ. ಮಕ್ಕಳ ತ್ಯಾಗ ಆಗೋಯ್ತು ನೋಡಿ, ಇನ್ನು ಕೊಡ್ಕೊಂಡು ಬರೋದೇ ಕೆಲಸ. ಯಾರ್ಯಾರು ಪೆಂಡಿಂಗ್ ಕೇಸ್ ಇದೆ, ಯಾರ್ಯಾರು ಮಕ್ಕಳು ಫೇಲ್ ಆಗಿದ್ರು ಈ ಸಲ ಪಾಸ್ ಆಗಬೇಕು, ಎಕ್ಸಾಮ್ ಕಟ್ಕೊಂಡಿದ್ದಾರೆ ಸರಿ ಹೋಗ್ತಾ ಇದೆ, ಫೈನಾನ್ಸ್ ಯಾರಿಗೋ ಕೊಟ್ಟಿದ್ರು ಬ್ಲಾಕ್ ಆಗೋಗಿದೆ, ಸೈಟ್ ಸೇಲ್ ಆಗ್ತಾ ಇಲ್ಲ, ಮನೆಗೆ ವಾಪಸ್ ಬರ್ತಾ ಇಲ್ಲ, ಗಂಡ ಹೆಂಡತಿ ಅನ್ಯೋನ್ಯತೆ ಹೊರಟೋಗಿದೆ ಮತ್ತೆ ಸೇರಬೇಕು, ಮಕ್ಕಳು ದೂರ ಆಗಿದ್ರು ವಾಪಸ್ ಬರ್ತಾ ಇರಬೇಕು, ಎಕ್ಸಾಮ್ಗೆ ಸೇರಿಸಬೇಕು, ಎಕ್ಸಾಮಲ್ಲಿ ರೀ ಎಕ್ಸಾಮಿನೇಷನ್ ಆಗಬೇಕು, ಒಳ್ಳೇದಾಗಬೇಕು, ಸೀಟ್ ಸಿಗ್ತಾ ಇಲ್ಲ, ಮೆರಿಟ್ ಜಾಸ್ತಿ ಬೇಕು, ಕಾಸು ಕೊಟ್ಟಾದ್ರೂ ಒಳಗೆ ಹೋಗ್ತಾನೆ. ಸ್ವಲ್ಪ ದಿವಸ ಅಂದರೆ ಆ 1.5 ತಿಂಗಳ ಕಾಲದಲ್ಲಿ ಆಗ್ತಕ್ಕಂಥ ವಿಧಾನಗಳು ಎಲ್ಲ ಚೇಂಜಸ್ ಆಗೋದು ಈ ಭಾಗ. ಇನ್ನು ತೊಂದರೆಗಳಾಗೋದು ಅಂದರೆ ನೀರಿನಿಂದ ಅನಾಹುತ, ಯಾವ ಕಾಲಕ್ಕೂ ಬೆಂಕಿಯಿಂದ ಅನಾಹುತ, ಯಾವ ಕಾಲಕ್ಕೂ ವಿಶೇಷವಾಗಿ ಹಸುಗಳು ಪ್ರಾಣಿಗಳಿಂದ ಅನಾಹುತ, ಯಾವ ಕಾಲಕ್ಕೂ ಅನಾಹುತಗಳು ಆಗ್ತಕ್ಕಂಥ ವಿಧಾನಗಳು ಎಲ್ಲಿ, ಯಾವ ಮೂಲೆಯಲ್ಲಿ, ಪ್ರತಿಯೊಬ್ಬನಿಗೂ ಶನಿ ನೋಡ್ತಾ ಇರೋದು ವಕ್ರ ದೃಷ್ಟಿಲಿ, ಜ್ಞಾಪಕ ಇಟ್ಕೋಬೇಕು. ಸೊ ಇದಕ್ಕೆಲ್ಲ ಪರಿಸ್ಥಿತಿ ಪ್ರದೋಷ. ಅದಕ್ಕೆ ನೀವು ಇನ್ನ ಮೇಲೆ ಆಕಾಶ ಬಿದ್ದೋಗ್ಲಿ ಭೂಮಿ ಎರಡಾಗ್ಲಿ, ನಿಮ್ಮ ಕೆಲಸ ಇಷ್ಟೇ, ಸಾಯಂಕಾಲದಲ್ಲಿ ಪ್ರತಿ ಸಾಯಂಕಾಲ ಪ್ರದೋಷ ಕಾಲದಲ್ಲಿ 3 ಕಾಲದಿಂದ 4 ಪ್ರದೋಷ ದಿನಗಳು ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಆದರೆ ಪ್ರದೋಷ ಕಾಲದಲ್ಲಿ ಶಿವನ ಸ್ಮರಣೆ, ಶಿವ ಸಹಸ್ರನಾಮವನ್ನ ಹೇಳ್ಕೋಬೇಕು. ಎಲ್ಲರೂ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ಬಿಡ್ತೀರಾ ಯಾವಾಗ 7:30 ಇದ್ದಾಗ. ಆದರೆ ಪ್ರದೋಷದ ದಿವಸ ಶಿವ ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಇನ್ನ ಮೇಲೆ ಶಿವ ಸಹಸ್ರನಾಮ ಇನ್ನೆಲ್ಲೂ ಜಗತ್ತಲ್ಲಿ ಆಗದೇ ಇರತಕ್ಕಂಥ ವಿಚಾರಗಳನ್ನು ಯಾವ ಸಂಕ್ಷಿಪ್ತವಾಗಿ ಮೂಲ ಮಂತ್ರದ ಜೊತೆಗೆ ಆ ಮಂತ್ರಕ್ಕೆ ಅರ್ಥಪೂರ್ವಕವಾಗಿ ಹೇಳ್ತಕ್ಕಂಥವನು, ಕ್ರಮವಾಗಿ ನಿಮಗೆ ತೋರಿಸ್ತಕ್ಕಂಥದ್ದು, ನಾಡಿ ಮುಖಾಂತರ ಹೇಳಿ ಮಾಡಿಸ್ತಕ್ಕಂಥದ್ದು ಏಕೈಕ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರ. ಯಾಕೆಂದ್ರೆ ಎಲ್ರಿಗೂ ನಾನು ಕೆಲವೆಲ್ಲ ಕೊಡ್ತಾ ಬಂದ್ರೆ ಏನ್ ಮಾಡಿದ್ದಾರೆ, ಬಹಳ ಜನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಹಂಗಿಂಗಲ್ಲ, 100 ರೂಪಾಯಿದು 200 ರೂಪಾಯಿಗೆ ಮಾರೋದು, 200 ರೂಪಾಯಿಗೆ 400 ರೂಪಾಯಿಗೆ ಮಾರೋದು, 50 ರೂಪಾಯಿಗೆ 500 ರೂಪಾಯಿಗೆ ಮಾರೋದು, ಈ ರೀತಿ ಮೋಸಗಳು ಮಾಡ್ತಾ ಇದ್ರೆ ಹೇಗೆ ಜಗತ್ತಲ್ಲಿ ಬರ್ತಾರೆ? ಅದಕ್ಕೆ ನಿಮಗೆಲ್ಲ ಸರಿತಿದ್ದುಪಡಿಸಕ್ಕೆ ವ್ಯವಸ್ಥಿತವಾಗಿ ಆ ವಿಷ್ಣು ಸಹಸ್ರನಾಮ ಹೇಗಿತ್ತೋ ಅದೇ ರೀತಿಯಾಗಿ ಅರ್ಥ ಇಲ್ಲದೇ ಇರತಕ್ಕಂಥದ್ದು ಯಾರ ಹತ್ರನೂ ಇಲ್ಲ. ಯಾಕಂದ್ರೆ ಕೆಲವರಲ್ಲ ನಾನು ರೆಡಿ ಮಾಡ್ತೀನಿ ಅಂತಾರೆ, ನಿಮಗೆಲ್ಲ ಹೇಳ್ಕೊಟ್ರದನ್ನೇ, ಅದನ್ನು ನಾನು ಹೇಳ್ಕೊಡೋಕ್ಕಂಥ ಪುಸ್ತಕಗಳ ಸಂಸ್ಥೆಯನ್ನು ಸಿಕ್ಕಿದ್ರೆ ಇನ್ನೆಲ್ಲೂ ಸಿಗಬಾರ್ದು, ಆ ಥರ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಇನ್ನೊಂದು, ಇನ್ನು ಮೇಲೆ ನೀವುಗಳು ಒಂದು ವಿಚಾರವನ್ನು ತಿಳಿಸ್ತೀನಿ. ಏನೇ ವಿಚಾರ, ಕಾಯ್ತಾರೆ ಬಂದು.